ನೀಮಾಯೆಯೊಳಗೋ ನಿನ್ನೊಳು ಮಾಯೆಯು ನೀಮಾಯೆಯೊಳಗೋ ನಿನ್ನೊಳು ಮಾಯೆಯು ನೀ ದೇಹದೊಳಗೋ ನಿನ್ನೊಳು ದೇವವೋ ನೀಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನೀಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೆರಡು ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ನೀಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಈ ದೇಹದೊಳಗೋ ನಿನ್ನೊಳು ದೇಹವು ನೀಮಾಯೆಯೊಳಗೋ ಕುಸುಮದೋಳು ಗಂಧವೋ ಗಂಧದೋಳು ಕುಸುಮವೋ ಕುಸುಮ ಗಂಧಗಳೆರಡು ಪ್ರಾಣದೊಳಗೋ ಕುಸುಮದೋಳು ಗಂಧವೋ ಗಂಧದೋಳು ಕುಸುಮವೋ ಕುಸುಮ ಗಂಧಗಳೆರಡು ಘ್ರಾಣದೊಳಗೋ ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ ಉಸಿರಿನಳವಲ್ಲ ಎಲ್ಲ ನಿನ್ನೊಳಗೋ ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ ನೀಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನೀಮಾಯೆಯೊಳಗೋ ಹರಿಯೇ ಹರಿಯೇ ಶುಕ್ಲಾಂಬರಧರಂ ವಿಷ್ಣುಂ
ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅಂಬ ತ್ವಾಮನುಸಂ ದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ನೋಡುತ್ತಾ ಊರ್ಧ್ವ ಮೂಲಂ, ಈ ವ್ಯವಸ್ಥೆಯ, ಈ ಪ್ರಪಂಚದ, ಈ ವಿಶ್ವದ ಆದಿ ಮತ್ತು ಆಕರಗಳು ಮೂಲ ಊರ್ಧ್ವಂ, ಊರ್ಧ್ವಲೋಕಗಳಲ್ಲಿದೆ. ಇಲ್ಲಿ ನೋಡುತ್ತಿರುವುದು ಯಾವುದು ಮೂಲವನ್ನ ನೇರವಾಗಿ ತೋರಿಸುತ್ತಿಲ್ಲ. ಕಾಣುವ, ನೋಡುವ, ಅರ್ಥ ಮಾಡಿಕೊಳ್ಳುವ ಈ ವಿಶ್ವ ತನ್ನ ಮೂಲವನ್ನು ಊರ್ಧ್ವಲೋಕಗಳಲ್ಲಿ ಹೊಂದಿದೆ ಎಂಬುದಾಗಿ ವ್ಯವಸ್ಥಾತ್ಮಕವಾದಂತಹ ಜ್ಞಾನವನ್ನು ಶ್ರೀಕೃಷ್ಣನು ಇಲ್ಲಿ ಕೊಡಲಾರಂಭಿಸಿದ್ದಾನೆ. ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಊರ್ಧ್ವಲೋಕಗಳಲ್ಲಿರುವ ಬೇರು ಮತ್ತು ಆ ಊರ್ಧ್ವಲೋಕಗಳಿಗೆ ಕೆಳಗೆ ಇರುವಂತಹ ಈ ಮನುಷ್ಯಲೋಕ, ಭೂಮಿ, ವಿಶ್ವ ಇವುಗಳೆಲ್ಲವೂ ಕಾಂಡ, ಸಸ್ಯ, ಪರ್ಣ, ಫಲ ಇವುಗಳಿಂದ ತುಂಬಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ವ್ಯವಸ್ಥಾತ್ಮಕ ದೃಷ್ಟಿಯಿಂದ ಕೃಷ್ಣನು ಹೇಳಿರುವ ಈ ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು 2ನೇ ಅಧ್ಯಾಯದಿಂದ ನಾವು ಆರಂಭಿಸಿದ್ದೇವೆ. ಇಲ್ಲಿ ವ್ಯವಸ್ಥೆ ಎಂದೊಡನೆ ನಮಗೆ ತಿಳಿದಿರುವ ವ್ಯವಸ್ಥೆಯ ಬಗ್ಗೆ ಸ್ವಲ್ಪವಾದರೂ ಜ್ಞಾನವಿರಬೇಕು. ಈ ವಿಶ್ವದಲ್ಲಿ ನಭೋಮಂಡಲದಲ್ಲಿರುವ ಹಲವಾರು ಗೋಳಗಳಂತೆ ಈ ಭೂಮಿಯು ಒಂದು ಗೋಳ. ಈ ಭೂಮಿಯ ಮೇಲೆ ಬಹುತೇಕ ಪಾಲು ನೀರು ಸಮುದ್ರ, ಸಾಗರಗಳ ರೂಪದಲ್ಲಿ ಇದೆ. ಸುಮಾರು 1/4 ಭಾಗದಷ್ಟು ಮಾತ್ರ ಭೂಮಿ ಎಂಬುದು ಇದೆ. ಆ 1/4 ಭಾಗದಲ್ಲಿ ಹಲವಾರು ಜನಾಂಗಗಳು ತಮ್ಮ ವಸಾಹತುಗಳನ್ನು ಕಟ್ಟಿಕೊಳ್ಳುತ್ತಾ ಜೀವನವನ್ನು ನಡೆಸುತ್ತಿದ್ದಾರೆ. ಮನುಷ್ಯನ ಜೀವನ ಕೇವಲ 120 ವರ್ಷಗಳು ಎಂಬುದಾಗಿ ಶಾಸ್ತ್ರೋಕ್ತ. ಆದರೂ ಸತ್ಯವಾಗಿ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತಿರುವಂತಹ ನಿದರ್ಶನಗಳನ್ನು ನೋಡಿದಾಗ 120 ವರ್ಷಗಳು ಬದುಕುವಂತಹ ಜನರನ್ನು ಕಾಣುತ್ತಲೇ ಇದ್ದೇವೆ.
ಹೀಗೆ 120 ವರ್ಷಗಳಲ್ಲಿ ಹುಟ್ಟಿನಿಂದ ಮತ್ತು ಸಾವಿನವರೆಗೆ ನೋಡುತ್ತಿರುವ ಈ ಭೂಗೋಳ ಮತ್ತು ಈ ಜೀವನ ಎರಡನ್ನು ಪರಿಗಣಿಸಿದರೆ ನಮ್ಮ ಜೀವನದ ಆಗುಹೋಗುಗಳು ಎಲ್ಲವನ್ನೂ ತಿಳಿದುಕೊಳ್ಳಬಹುದು. ಈ ತಿಳಿದುಕೊಳ್ಳುವುದು ಎಂಬುದೇ ಮನುಷ್ಯನ ಬುದ್ಧಿಶಕ್ತಿಯಿಂದ ಆಗುತ್ತಿರುವಂತಹ ಕರ್ಮ. ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಂದು ಪ್ರಾಣಿಗೂ, ಪ್ರತಿಯೊಂದು ಜೀವಕ್ಕೂ ಬುದ್ಧಿ ಎಂಬುದೊಂದಿದೆ. ಇದು ತಿಳಿದು ಬಂದ ಅನುಭವ ಜನಿತವಾದ ಸತ್ಯ. ಈ ಬುದ್ಧಿಯ ಸಹಾಯದಿಂದ ನಾವು ವಿಶ್ವವನ್ನು ಅರ್ಥ ಮಾಡಿಕೊಳ್ಳಲು ಶ್ರೀಕೃಷ್ಣನು ನಮಗೆ ಸಹಾಯವಾಗುವ ರೀತಿಯಲ್ಲಿ ಮುಂದಿನ ಶ್ಲೋಕದಿಂದ ಈ ಆಧ್ಯಾತ್ಮ ವಿದ್ಯೆಯ ಬಗ್ಗೆ, ಬ್ರಹ್ಮವಿದ್ಯೆಯ ಬಗ್ಗೆ, ವ್ಯವಸ್ಥೆಯ ಬಗ್ಗೆ ಎಲ್ಲವನ್ನೂ ತಿಳಿಸ ಹೊರಡುತ್ತಾನೆ. ಹಾಗಾದರೆ ಸಾಂಖ್ಯಯೋಗದಲ್ಲಿ 16ನೆಯ ಶ್ಲೋಕದಲ್ಲಿ ಆರಂಭಿಸಿದ ಸತ್, ಸತ್ಯ, ಸತ್ವಗಳ ವಿಷಯದಲ್ಲಿ 38ನೇ ಶ್ಲೋಕದವರೆಗೆ ವರ್ಣಿಸಿದಂತಹ ಆ ಪರಮಾತ್ಮನ ವಾಣಿ ಸತ್ಯವೆಂಬ ದೇವರು ಮತ್ತು ದೇವರನ್ನು ರಕ್ಷಿಸುತ್ತಿರುವಂತಹ ಧರ್ಮ, ಧರ್ಮವನ್ನು ಕಾಪಾಡುತ್ತಿರುವಂತಹ ದೇವರು, ಇವುಗಳ ವಿಷಯದಲ್ಲಿಯೇ ಆಚಾರಗಳನ್ನು ನಾವು ತಿಳಿದುಕೊಂಡೆವು. ಇವುಗಳೇ ಭದ್ರ ಬುನಾದಿಗಳು ಈ ಬ್ರಹ್ಮವಿದ್ಯೆಗೆ. ಇಲ್ಲಿಂದ ಮುಂದೆ ಪರಮಾತ್ಮನು ಹೇಳುವ ಪ್ರತಿಯೊಂದು ವಿಷಯಗಳು ನೇರವಾಗಿ ನಮಗೆ ಸತ್ಯವಾಗಿ ತೋರುತ್ತದೆ. ಇದುವರೆಗೆ ಹೇಳಿರುವಂತಹ ಸಕಲ ವಿಷಯಗಳು ಸತ್, ಸತ್ವ, ಸತ್ಯ, ಗುಣ, ಧರ್ಮ, ದೇವರು, ಆಚಾರ ಇವುಗಳೆಲ್ಲವೂ ಚರ್ಚಾಸ್ಪದ, ಗುಪ್ತವಾದ, ಸುಪ್ತವಾದ ಸತ್ಯದ ವಿಷಯಗಳು. ನೇರವಾಗಿ ಅನುಭವಿಸಲೂ ಆಗುವುದಿಲ್ಲ, ಕಾಣಲೂ ಸಾಧ್ಯವಿಲ್ಲ. ಒಂದು ರೀತಿಯಲ್ಲಿ ಅಲೌಕಿಕವೆಂದೇ ಹೇಳಬೇಕು. ನಮಗೆ ಕಾಣುತ್ತಿರುವ ವಿಶ್ವವೆಂಬ ಈ ಲೋಕಕ್ಕಿಂತ ಹೊರತಾಗಿರುವಂಥದ್ದು ಈ ವಿಷಯ ವಸ್ತುಗಳು ಎಂಬುದಾಗಿಯೇ ತಿಳಿದುಕೊಳ್ಳಬೇಕು. ವಿಶ್ವಕ್ಕಿಂತ ಹೊರತಾದದ್ದು ಎಂದರೆ ಈ ವಿಶ್ವವನ್ನು ಸೃಷ್ಟಿಸಿರುವಂತಹ ಒಂದು ಶಕ್ತಿ ಅಥವಾ ವ್ಯಕ್ತಿ, ಸೃಷ್ಟಿಕರ್ತ. ಈ ರೀತಿಯಲ್ಲಿ ನಾವು 38ನೇ ಶ್ಲೋಕದವರೆಗೆ ವಿಷಯಗಳನ್ನು ತಿಳಿದುಕೊಂಡೆವು. ಕೃಷ್ಣನೇ ಮಹಾವಿಷ್ಣುವಿನ ಅವತಾರಿಯಾಗಿ ಇವುಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿರುವನು. ಮಹಾವಿಷ್ಣುವೇ ಎಲ್ಲಕ್ಕೂ ಆದಿಮೂಲನೆಂಬುದಾಗಿ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಆ ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನು ಈ ಎಲ್ಲ ಸತ್ಯದ ವಿಷಯಗಳನ್ನು ತಿಳಿಸುತ್ತಲಿರುವನು. ಹಾಗಾಗಿ ಇಲ್ಲಿಂದ ಮುಂದೆ ಕೃಷ್ಣವಾಣಿಯನ್ನು ಭಿನ್ನ ಭಿನ್ನ ರೀತಿಯಲ್ಲಿ ಅರ್ಥೈಸುವುದರ ಮೂಲಕವಾಗಿ ಹಲವಾರು ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಮತ್ತು ಕೃಷ್ಣನ ಸಮಕಾಲೀನರಾದಂತಹ ವ್ಯಾಸರೇ ಆಗಲಿ, ಭೀಷ್ಮರಾಗಲಿ, ಇವರುಗಳೆಲ್ಲರೂ ಮಹಾವಿಷ್ಣುವಿನ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ಹೇಳಿರುವುದರಿಂದ
ಕೃಷ್ಣನು ತಿಳಿಸುತ್ತಿರುವಂತಹ ಈ ವ್ಯವಸ್ಥೆಯ ಬಗ್ಗೆ ಭೀಷ್ಮ ವ್ಯಾಸರು ಹೇಳಿರುವ ವಾಣಿಗಳು ಸತ್ಯಕ್ಕೆ ಹತ್ತಿರವಾಗಿರುವುದರಿಂದ ಶ್ರೀಕೃಷ್ಣನು ಅವುಗಳನ್ನೇ ಮತ್ತೆ ಹೇಳಿರುವುದರಿಂದ 38 ಶ್ಲೋಕದವರೆಗೆ ಯಾವುದೆಲ್ಲವನ್ನೂ ಹೇಳಿರುವನೋ ಅವೆಲ್ಲವನ್ನು ಕೃಷ್ಣವಾಣಿಯೆಂದು ವ್ಯಾಸೋಕ್ತವೆಂದು ಗಣಪತಿಯವರು ಬರೆದಿಟ್ಟಿರುವರೆಂದು ನಾವು ಪರಿಗಣಿಸಬೇಕು. ಈ ವ್ಯಾಸೋಕ್ತವಾದಂತಹ ಬ್ರಹ್ಮಸೂತ್ರ ಭಾಷ್ಯಗಳು, ಭಗವದ್ಗೀತೆ ಮತ್ತು ಹಲವಾರು ಋಷಿಮುನಿಗಳಿಂದ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿ ಬಾಳಿ ಅನುಭವ ಸತ್ಯವಾದ ವಿಷಯಗಳನ್ನು ಉಪನಿಷತ್ಗಳಲ್ಲಿ ಹೇಳಿರುವುದರಿಂದ ಈ ಕೃಷ್ಣನ ವಾಣಿಗೂ ಉಪನಿಷತ್ಗಳಲ್ಲಿರುವುದಕ್ಕೂ ಯಾವ ಭಿನ್ನತೆಗಳು ಕಾಣಬರದೇ ಇರುವುದರಿಂದ, ಮನುಷ್ಯನ ಬುದ್ಧಿಗೆ ಗೋಚರವಾಗದೇ ಇರುವುದರಿಂದ ಅವುಗಳನ್ನು ವ್ಯಾಸೋಕ್ತವಾದಂತಹ ಬ್ರಹ್ಮಸೂತ್ರ ಭಾಷ್ಯಗಳಿಗಾಗಲಿ ಭಗವದ್ಗೀತೆಗಾಗಲಿ ಸಮವಾಗಿ ತೆಗೆದುಕೊಂಡು ಪ್ರಸ್ಥಾನತ್ರಯಗಳೆಂಬ 3 ಗ್ರಂಥಗಳ ಆಧಾರದ ಮೇಲೆ ಆದಿಶಂಕರರು ವೇದಾಂತ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಸಿದ್ಧಾಂತಗೊಳಿಸಿದ್ದಾರೆ. ಅಲ್ಲಿಂದ ಮುಂದೆ ಶಂಕರರ ಕ್ರಮವಾದ ಏಕಾಂತ ಅದ್ವೈತ ಸಿದ್ಧಾಂತವನ್ನು ಹಲವು ವಿಧಗಳಾಗಿ ನೋಡುತ್ತಾ ಶ್ರೀರಾಮಾನುಜರು, ಮಧ್ವರು, ಹೀಗೆ ಅನೇಕ ಆಚಾರ್ಯರುಗಳು ಹಲವಾರು ವಿಧಗಳನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಆಧ್ಯಾತ್ಮದ ಜ್ಞಾನದ ವಿಷಯದಲ್ಲಿ ಉಂಟಾಗಿರುವಂತಹ ಭಿನ್ನತೆಗಳು. ಇಲ್ಲಿ ಕೃಷ್ಣನು ಹೇಳಿರುವುದೆಲ್ಲವೂ ಏಕದಿಂದ ಅನಂತದವರೆಗೆ ಜ್ಞಾನದ ಪ್ರಸಾರವಾಗಿದೆ. ಆದಿಶಂಕರರು ಕೃಷ್ಣನು ಹೇಳಿರುವಂತಹ ಮಾತುಗಳನ್ನು, ವ್ಯಾಸರು ಬರೆದಿರುವಂತಹ, ಗಣಪತಿಯವರು ಬರೆದಿರುವಂತಹ ಈ ಪ್ರಸ್ಥಾನತ್ರಯಗಳನ್ನು ಆಧಾರವಾಗಿಟ್ಟುಕೊಂಡು ಅದ್ವೈತವಾದವನ್ನು ಮಂಡಿಸಿದ್ದರು. ಒಂದು ಸರಿಯಾಗಿ ನೋಡಿದಾಗ ನಮಗೆ ಏನು ತಿಳಿಯುವುದು ಬರುತ್ತದೆ ಎಂದರೆ, ಕೃಷ್ಣನು ಏಕದಿಂದ ಅನಂತದವರೆಗೆ ಎಲ್ಲವನ್ನು ಹೇಳಿಕೊಂಡು ಹೋಗಿದ್ದಾನೆ. ಆದಿಶಂಕರರು ಆ ಅನಂತವನ್ನು ಏಕವನ್ನಾಗಿಸಲು ಪ್ರಯತ್ನ ಪಟ್ಟಿದ್ದಾರೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಈ ಏಕ ಮತ್ತು ಅನಂತಗಳ ನಡುವೆ ದ್ವೈತವಾದವಾಗಲಿ ವಿಶಿಷ್ಟಾದ್ವೈತವಾದವಾಗಲಿ ಅನೇಕ ವಾದಗಳಾಗಲಿ ಹುಟ್ಟಿಕೊಂಡಿವೆ. ಶ್ರೀಕೃಷ್ಣನೇ ಹೇಳುವಂತೆ ಏಕದಿಂದ ಅನೇಕದ ವಾದವನ್ನೇ ನಾವು ಪರಿಗಣಿಸುವುದಾದರೆ, ಆಚಾರ್ಯರುಗಳೆಲ್ಲರ ವಾದವನ್ನು, ಸಿದ್ಧಾಂತವನ್ನು ಬದಿಗಿಟ್ಟು ಕೃಷ್ಣನ ವಾಣಿಯನ್ನು ನೇರವಾಗಿ ನಾವು ವಿಮರ್ಶಿಸಬೇಕಾಗುತ್ತದೆ. ಆ ದಿಸೆಯಲ್ಲಿ 38ನೇ ಶ್ಲೋಕದವರೆಗೆ ಹೇಳಿರುವ ಕೃಷ್ಣನ ಈ ಮಾತುಗಳಿಂದ ತಿಳಿದು ಬರುವುದೇನೆಂದರೆ, ಸತ್, ಸತ್ವ, ಸತ್ಯ ಎಂಬುದೇ ದೇವರು. ಆ ಸತ್ಯವನ್ನು ರಕ್ಷಿಸುತ್ತಿರುವುದೇ ಧರ್ಮ. ಆ ಧರ್ಮದ ರಕ್ಷಣೆಯನ್ನು ಸಗುಣ ಸಾಕಾರನಾಗಿ ಮಹಾವಿಷ್ಣುವು ರಕ್ಷಿಸುತ್ತಿದ್ದಾನೆ. ಹೀಗೆ ಅವಿನಾಭಾವ ಸಂಬಂಧದಿಂದ ದೇವರು, ಧರ್ಮಗಳು ಜಗತ್ತಿನಲ್ಲೆಲ್ಲ ಕಡೆಯೂ ಹರಡಿಕೊಂಡಿದೆ. ಆ ದೇವರ ವಿಷಯದಲ್ಲಿ
ಈ 38 ಶ್ಲೋಕಗಳಲ್ಲಿ ಹೇಳಿರುವುದೆಲ್ಲವೂ ಶ್ರೀಕೃಷ್ಣನ ಸತ್ಯವಾಕ್ಯಗಳೆಂದು ಪರಿಗಣಿಸಿ ಚರ್ಚೆಯನ್ನು ಮಾಡುವ ಅವಶ್ಯಕತೆಯೇ ಇಲ್ಲ. ಇಲ್ಲಿಂದ ಮುಂದೆ ಹೇಳುವಂತಹ ಶ್ರೀಕೃಷ್ಣನ ಬುದ್ಧಿಯೋಗವನ್ನು ಎಲ್ಲರೂ ಚರ್ಚಿಸಲು ಆರಂಭಿಸುತ್ತಾರೆ. ಕಾರಣವೇನೆಂದರೆ, ಬುದ್ಧಿ ಎಂಬುದು ಸಕಲ ಪ್ರಾಣಿಗಳಿಗೂ ಜೀವಗಳಿಗೂ ಇರುವಂತಹ ಒಂದು ಸತ್ಯವಸ್ತು. ಆ ಸತ್ಯವಸ್ತುವಿನ ಆಧಾರದ ಮೇಲೆ ಸಕಲ ಚರ್ಚೆಗಳು ಅನಂತವಾಗಿರುವಂತಹ ವಿವಿಧತೆಗಳಿಂದ ಕೂಡಿರುವಂತಹ ಈ ವಿಶ್ವದಲ್ಲಿ ನಡೆಯುತ್ತಲೇ ಇರುತ್ತದೆ. ಅನಂತತೆಯಲ್ಲಿ, ವೈವಿಧ್ಯತೆಯಲ್ಲಿ ಏಕವನ್ನು ಕಾಣುವಂತಹ ಸಹೃದಯರಿಗೆ ಮಾತ್ರ ಶಾಂತಿ, ಸುಖಗಳು ಸಿಗುತ್ತದೆ. ಭಗವದ್ಗೀತೆಯ ಮೂಲ ಉದ್ದೇಶವೇ ಶ್ರೀಕೃಷ್ಣನು ಹೇಳುವುದನ್ನು ನೋಡಿದಾಗ ಸುಖ, ಶಾಂತಿ ಇವೆರಡು ಅಂತಿಮ ಗುರಿಗಳಾಗಿ ಪ್ರತಿ ಜೀವಕ್ಕೂ ಹೇಳಿದ್ದಾನೆ. ಆತ್ಯಂತಿಕ ಸುಖವನ್ನು ತಲುಪಿದೊಡನೆಯೇ ಅಲ್ಲಿರುವ ಶಾಂತಿಯನ್ನು, ಪರಮ ಪದವಿಯನ್ನು ಪರಮಾತ್ಮನು ವರ್ಣಿಸುತ್ತಾನೆ. ಇವೆಲ್ಲವೂ ಸಹೃದಯರಿಗೆ ಇರುವುದು ತಿಳಿದು ಬರುತ್ತದೆ. ಹಾಗಾಗಿ ಜಗತ್ತೆಲ್ಲವೂ ಬುದ್ಧಿಯ ಆಧಾರದ ಮೇಲೆ ಜೀವನವನ್ನು ನಡೆಸುವುದರ ಬದಲು ಸಹೃದಯತ್ವವನ್ನು ಬೆಳೆಸಿಕೊಳ್ಳುವ ಕಡೆಗೆ ಗಮನವನ್ನು ಹರಿಸಬೇಕು. ಸಹೃದಯನಿಗೆ ಆತ್ಯಂತಿಕ ಸುಖವೂ ಲಭ್ಯ ಮತ್ತು ಸಂತೋಷವಾಗಲಿ ಇಂದ್ರಿಯ ಸುಖಗಳಾಗಲಿ ಅವನಿಗೆ ನಗಣ್ಯವಾಗಿ ಕಾಣುತ್ತದೆ. ಮತ್ತು ಪರಮಶಾಂತಿ ಇರುವಂತಹ ಆ ಒಂದು ಪರಮ ಪದವಿಯಲ್ಲಿ ಎಲ್ಲರೂ ಗುರಿಯನ್ನಾಗಿ ಇಟ್ಟುಕೊಂಡು ಕರ್ಮಗಳನ್ನು ಮಾಡಲೇಬೇಕು. ಹೀಗೆ ಕರ್ಮ ಸಿದ್ಧಾಂತವನ್ನು ಶ್ರೀಕೃಷ್ಣನು 38 ಶ್ಲೋಕಗಳಲ್ಲಿ ತಿಳಿಸಿಕೊಡುತ್ತಾನೆ. ಆದರೆ ಹುಟ್ಟಿನೊಡನೆಯೇ ಎಲ್ಲರೂ ವ್ಯಾಸರಂತೆ ತಪಸ್ಸಿಗೆ ಹೋಗಲು ಸಾಧ್ಯವಿಲ್ಲ. ಆಯಾಯ ಜೀವಗಳ ಕರ್ಮಗಳ ಫಲಗಳನ್ನು ಅನುಭವಿಸಿಯೇ ಆಗಬೇಕಾದ ಕಾರಣದಿಂದ ಎಲ್ಲ ಕರ್ಮಗಳ ಫಲವಾಗಿಯೇ ಈ ದೇಹವೆಂಬುದು ನಮಗೆ ದೊರಕುತ್ತದೆ, ಹುಟ್ಟಿನಿಂದಲೇ ಬರುತ್ತದೆ. ಪ್ರತಿ ಪ್ರಾಣಿಗೂ ತನ್ನ ತಂದೆ ತಾಯಿಗಳಿಂದ ಆ ದೇಹಗಳು ಅವರವರಿಗೆ ಹೇಗೆ ಪ್ರಾರಬ್ಧ ಕರ್ಮಫಲದಿಂದ ಉಂಟಾಗಿರುತ್ತದೆಯೋ ಹಾಗೆ ಪ್ರಾರಬ್ಧ ಕರ್ಮಫಲದ ಅನುಕ್ರಮವಾದಂತಹ ಹುಟ್ಟುವಿಕೆ ಪ್ರತಿ ದೇಹಕ್ಕೂ ಆಗುತ್ತಲೇ ಇರುತ್ತದೆ. ಪ್ರತಿ ದೇಹಿಯೂ ತನ್ನ ಪ್ರಾರಬ್ಧವನ್ನು ಅನುಭವಿಸಿಯೇ ತೀರಬೇಕು. ತನ್ನ ಕರ್ಮದ ಫಲವನ್ನೇ ತಾನು ಅನುಭವಿಸುವುದಕ್ಕಾಗಿ ಆ ದೇಹವನ್ನು ಪಡೆದುಕೊಂಡು ಬಂದಿರುತ್ತಾನೆ ಪ್ರತಿ ಜೀವಾತ್ಮನು. ಹೀಗೆ ದೇಹವನ್ನು, ಜೀವಾತ್ಮನನ್ನು ಬೇರೆ ಬೇರೆಯಾಗಿ ನೋಡುವುದೇ ಸಾಂಖ್ಯ ಬುದ್ಧಿ ಎಂಬುದಾಗಿ ಸಾಂಖ್ಯ ಯೋಗದಲ್ಲಿ ಹೇಳುತ್ತಾನೆ ಪರಮಾತ್ಮನು. ಅದನ್ನೇ ಈ ಶ್ಲೋಕದಲ್ಲಿ ಹೇಳುತ್ತಾ, ಏಷಾ ತೇ ಅಭಿಹಿತ ಸಾಂಖ್ಯೇ, ಸಾಂಖ್ಯ ಬುದ್ಧಿಯಿಂದ ಜೀವಾತ್ಮನನ್ನು, ದೇಹವನ್ನು ಬೇರೆಯಾಗಿ ನೋಡಿ ತಿಳಿದುಕೊಂಡಂತಹ ಅರ್ಜುನ,
ನಿನಗೆ ಇನ್ನು ಮುಂದೆ ಬುದ್ಧಿಯೋಗೇತು ಇಮಾಂ ಶೃಣು. ಬುದ್ಧಿಯೋಗದಿಂದ ತಿಳಿದುಕೊಳ್ಳಲು ಸತ್ಯ, ದೇವರು, ಧರ್ಮ, ಆಚಾರ ತಿಳಿದುಕೊಳ್ಳಲು ಪ್ರಯತ್ನ ಪಡು. ಮುಂದಕ್ಕೆ ಬುದ್ಧಿಯೋಗವನ್ನು ಹೇಳುತ್ತೇನೆ ಎಂಬುದಾಗಿ ಏಷಾ ತೇಭಿಃ ಹಿತಾ ಸಾಂಖ್ಯೇ ಬುದ್ಧಿಯೋಗೇತು ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಹೋದ ಶ್ಲೋಕದಲ್ಲಿ ಕರ್ಮವನ್ನು ಮಾಡಿಯೇ ಮಾಡಬೇಕು, ನೀನು ಕ್ಷತ್ರಿಯ ಕುಲದಲ್ಲಿ ಜನಿಸಿರುವುದರಿಂದ ಸ್ವಧರ್ಮವಾದಂತಹ ಯುದ್ಧ ಕರ್ಮವನ್ನು ಮಾಡಲೇಬೇಕು, ಅದು ನಿನ್ನ ಕರ್ತವ್ಯ ಎಂಬುದಾಗಿ ಸ್ವಧರ್ಮವನ್ನು, ಕರ್ತವ್ಯವನ್ನು, ಕರ್ಮಗಳಿಗಿರುವ ವ್ಯತ್ಯಾಸವನ್ನು ತೋರಿಸಿದ ಪರಮಾತ್ಮನು ಪ್ರತಿಯೊಂದು ವರ್ಣದವರಿಗೂ ಸ್ವಧರ್ಮವೆಂಬುದಿದೆ. ಸ್ವಧರ್ಮದಲ್ಲಿ ಮಾಡುವಂತಹ ಎಲ್ಲ ಆಚಾರಗಳು, ಆಚರಣೆಗಳು, ಕರ್ಮಗಳು ಕರ್ತವ್ಯಗಳಾಗಿರುತ್ತದೆ. ವರ್ಣದಿಂದ ಹೊರಗಿನ ಕರ್ಮಗಳನ್ನು ಕರ್ತವ್ಯವೆಂದು ನಾವು ಹೇಳುವುದಿಲ್ಲ. ಆಯಾಯ ವರ್ಣದವರು ಮಾಡಲೇಬೇಕಾದಂತಹ ಸ್ವಧರ್ಮಾಚರಣೆಯೇ ಅವರ ಕರ್ತವ್ಯ. ಹೀಗೆ ಕರ್ತವ್ಯವನ್ನು ನಿರ್ದೇಶಿಸಲ್ಪಟ್ಟು ಕರ್ಮಗಳನ್ನು ಕರ್ತವ್ಯದಿಂದ ಭಿನ್ನವಾಗಿ ಮಾಡಿದ ಪರಮಾತ್ಮನು ಎಲ್ಲವನ್ನೂ ಕರ್ಮದ ಅಡಿಯಲ್ಲಿಯೇ ವಿಶ್ಲೇಷಣೆ ಮಾಡುತ್ತಾನೆ. ಈ ಕರ್ಮವೆಂಬುದನ್ನು ವಿಶ್ಲೇಷಣೆ ಮಾಡುವಾಗ ಕೊನೆಯ ಶ್ಲೋಕದಲ್ಲಿ, ಹೋದ ಶ್ಲೋಕದಲ್ಲಿ 38ನೆಯ ಶ್ಲೋಕದಲ್ಲಿ, ನೀನು ಕರ್ತವ್ಯವಾಗಿರುವಂತಹ ಕರ್ಮಗಳನ್ನು ಮಾಡಿಯೇ ತೀರಬೇಕು, ಇಲ್ಲವಾದರೆ ಪಾಪವನ್ನು ಹೊಂದುವೆ. ಕರ್ತವ್ಯವಲ್ಲದ ಕರ್ಮಗಳನ್ನು ನಾನು ಮಾಡುತ್ತೇನೆಂದಾದರೆ ಆ ಕರ್ಮಗಳಿಗೆಲ್ಲದಕ್ಕೂ ಪಾಪ ಮತ್ತು ಪುಣ್ಯವೆಂಬ ಎರಡು ಫಲಗಳು ದೊರಕುತ್ತದೆ. ಆ ಕರ್ಮದ ಹಿಂದೆ ಉದ್ದೇಶವಿರುತ್ತದೆ. ಆ ಉದ್ದೇಶದ ಅನುಸಾರವಾಗಿ ಪ್ರತಿಯೊಂದು ಕರ್ಮವೂ ತನ್ನ ಫಲವನ್ನು ಕೊಡುತ್ತದೆ. ಆ ಫಲಕ್ಕೆ ಪ್ರತಿಯೊಂದು ಜೀವಾತ್ಮನು ಬದ್ಧನಾಗಿರುತ್ತಾನೆ. ಹೀಗೆ ಕರ್ಮಬಂಧವನ್ನು ಈ ವಿಶ್ವದ ರಚನೆಯಲ್ಲಿ, ಜೀವಗಳ ಹುಟ್ಟು ಸಾವುಗಳ ವಿಷಯದಲ್ಲಿ ನಾನು ಸ್ಥಿರೀಕರಿಸಿದ್ದೇನೆ, ನಿಶ್ಚಯ ಮಾಡಿದ್ದೇನೆ. ಈ ಕರ್ಮ ಕಾರಣ ಬಂಧಗಳು ಪ್ರತಿಯೊಂದು ಹುಟ್ಟುವಿಕೆಗೂ ಸಾಯುವಿಕೆಗೂ ಕಾರಣವಾಗಿದೆ. ಈ ಕರ್ಮಬಂಧ, ಹುಟ್ಟು ಸಾವುಗಳ ಚಕ್ರ, ಇವುಗಳಿಂದ ಹೊರಗೆ ಬರಲು ಉಪಾಯಗಳನ್ನು ನಾನು ಸೂಚಿಸುತ್ತೇನೆ ಎಂಬುದಾಗಿ ಕರ್ಮದ ವಿಷಯದಲ್ಲಿ ಪರಮಾತ್ಮನು ಬುದ್ಧಿಯೋಗದ ಆಧಾರದ ಮೇಲೆ ವರ್ಣಿಸಲು ಆರಂಭಿಸಿದ್ದಾನೆ. ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಜೀವನೂ ಕರ್ಮವನ್ನು ಮಾಡಲೇಬೇಕು. ಆ ಕರ್ಮವನ್ನು ಮಾಡುವುದಾದರೂ ಹೇಗೆ, ಯಾವ ರೀತಿ, ಯಾವುದು ಕರ್ಮ, ಯಾವುದು ಕರ್ತವ್ಯ, ಯಾವುದು ನಿಷಿದ್ಧವಾದ ಕರ್ಮ, ಯಾವುದು ಪಾಪವನ್ನು ತರುವಂತಹ ಕರ್ಮ, ಬರೀ ಪುಣ್ಯವನ್ನೇ ಕೊಡುವಂತಹ ಸುಕೃತಗಳು ಯಾವುದು, ಇವುಗಳ ಬಗ್ಗೆ ಎಲ್ಲವನ್ನೂ ತಿಳಿಸಿಕೊಡುತ್ತಾ ಪರಮಾತ್ಮನು ಈ ಕರ್ಮ ಫಲದ ರಚನೆಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತಾನೆ. 38 ಶ್ಲೋಕದವರೆಗೆ ಜ್ಞಾನ ಯೋಗವನ್ನು ಕೊಟ್ಟು ಬಿಟ್ಟನು. ಸತ್, ಸತ್ಯ, ಸತ್ವ ಹಾಗೂ ದೇವರು, ಧರ್ಮ, ಆಚಾರದ ವಿಷಯಗಳಲ್ಲಿ ಸಂಪೂರ್ಣವಾಗಿ ಜ್ಞಾನವನ್ನು ಕೊಟ್ಟಂತಹ ಪರಮಾತ್ಮನು ಕರ್ಮಯೋಗವನ್ನು ವರ್ಣಿಸಲು ಬುದ್ಧಿಯೋಗದ ಸಹಾಯದಿಂದ ಆರಂಭಿಸಿ ಇದುವರೆಗೆ ಹೆಣೆದುಕೊಂಡು ಬಂದಿರುವಂತಹ ಈ ವಿಶ್ವ ವ್ಯವಸ್ಥೆ ಮತ್ತು ರಚನೆಯಲ್ಲಿ ದೇವರು, ಧರ್ಮ, ಆಚಾರಗಳು ಯಾವ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ,
ಅದು ಕಣ್ಣಿಗೆ ಕಾಣದಿರುವ ವಿಷಯ ವಸ್ತುಗಳಾದರೂ ಅಲೌಕಿಕವಾದರೂ ಅವುಗಳು ಯಾವ ರೀತಿಯಲ್ಲಿ ಎಲ್ಲವನ್ನೂ ನಿಯಂತ್ರಣಕ್ಕೊಳಪಡಿಸಿದೆ ಎಂಬ ವಿಚಾರಗಳನ್ನು ಇನ್ನು ಮುಂದೆ ಬುದ್ಧಿಯೋಗದಿಂದ ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ಏಷಾ ತೇ ಭೀಹಿತೆ ಸಾಂಖ್ಯೆ ಬುದ್ಧಿಯೋಗೇತು ಇಮಾಂ ಶೃಣು. ಇದುವರೆಗೆ ನೀನು ಸಾಂಖ್ಯದಿಂದ ಏನೆಲ್ಲವನ್ನು ತಿಳಿದುಕೊಂಡೆಯೋ, ಅಂದರೆ ಕಾಣುತ್ತಿರುವ ಒಂದೇ ಒಂದು ದೇಹವನ್ನು ಎರಡಾಗಿ ನೋಡಿ, ಸಾಫ್ಟ್ವೇರ್ ಹಾರ್ಡ್ವೇರ್ ಎಂಬ ಅರ್ಥದಲ್ಲಿ, ದೇಹವನ್ನು ಹಾರ್ಡ್ವೇರ್ ಎಂಬ ಅರ್ಥದಲ್ಲಿ, ಒಂದು ಡಿವೈಸ್ ಎಂಬುದಾಗಿ ಅಥವಾ ಡಿಸ್ಪ್ಲೇ ಸಿಸ್ಟಮ್ ಎಂಬುದಾಗಿ ತಿಳಿದುಕೊಂಡು, ಒಳಗಿರುವ ಸಾಫ್ಟ್ವೇರ್ ಎಂಬುದನ್ನು ಸತ್ಯ, ಸತ್ವ, ದೇವರು, ಧರ್ಮ ಎಂಬುದಾಗಿ ತಿಳಿದುಕೊಂಡು, ಎರಡರ ವಿಷಯದಲ್ಲಿಯೂ ಆಚಾರಗಳನ್ನು ನೀನು ತಿಳಿದುಕೊಳ್ಳಬೇಕು. ಆಗಷ್ಟೇ ಸಂಪೂರ್ಣವಾದ ಈ ಸಾಂಖ್ಯವನ್ನು ಅರ್ಥ ಮಾಡಿಕೊಳ್ಳಲಾಗುವುದು ಎಂಬುದಾಗಿ ತಿಳಿಸಿದನು. ಈಗ ಅದೇ ಸಾಂಖ್ಯದಲ್ಲಿ ತಿಳಿದುಕೊಂಡ ಎಲ್ಲ ವಿಷಯಗಳನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಿದ್ದಾನೆ. ಕಾರಣವೇನಪ್ಪ? ಕಾರಣವೇನೆಂದರೆ, ಈ ದೇಹವೇ ಒಂದು ವ್ಯವಸ್ಥೆಯೋಪಾದಿಯಲ್ಲಿ ರಚಿತವಾಗಿದೆ. ವ್ಯವಸ್ಥಾತ್ಮಕವಾಗಿ ನೋಡುವ ಬುದ್ಧಿಯಿಂದ ನಾವು ಸಾಂಖ್ಯಯೋಗವನ್ನು ಆರಂಭಿಸಿದರೆ ದೇಹವನ್ನೇ ಒಂದು ವ್ಯವಸ್ಥೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಈ ದೇಹವೆಂಬ ವ್ಯವಸ್ಥೆ ಎರಡಾಗಿ ನೋಡಬೇಕು. ಅದು ಸಾಂಖ್ಯ ಬುದ್ಧಿ. ಹಾಗಾದರೆ ಎರಡು ವ್ಯವಸ್ಥೆಗಳು ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಈ ದೇಹದೊಳಗೆ. ಎಲ್ಲ ದೇಹವೂ ಒಂದಾಗಿ ಕಾಣುತ್ತಿದ್ದರೂ, ದೇಹವೆಂಬುದು ಒಂದೇ ಆದರೂ ಅದು ನಿಜವಾದ ಸತ್ಯವಲ್ಲ. ಅದೇನಪ್ಪ ಎಂದರೆ, ಎರಡು ಒಂದಾಗಿ ಕಾಣುತ್ತಿದೆ, ಎರಡು ಇರುವುದು ನಿಜವಾದ ಸತ್ಯ. ಏನಪ್ಪ ಅದು ಎರಡು ಇರುವುದು ನಿಜವಾದ ಸತ್ಯ ಎಂದರೆ, ಇಲ್ಲಿಯೇ ಭಿನ್ನತೆಗಳು ಹುಟ್ಟಿಕೊಂಡಿರುವುದು. ಜೀವಾತ್ಮ ಪರಮಾತ್ಮ ಎಂಬುದಾಗಿ ನೋಡುವುದು ಒಂದು ದ್ವೈತ ಕಲೆ. ಈ ದೇಹವನ್ನು ಜಡವಾಗಿ ನೋಡುವುದು ಇನ್ನೊಂದು ಕಲೆ. ಆ ದೇಹವನ್ನೂ ಪರಿಗಣಿಸಿ, ಜೀವಾತ್ಮನನ್ನೂ ಪರಿಗಣಿಸಿ, ಪರಮಾತ್ಮನನ್ನೂ ಪರಿಗಣಿಸಿ, ಮೂರನ್ನೂ ನೋಡುವಂತಹ ವಿಶಿಷ್ಟ ಅದ್ವೈತದ ಕಲೆ. ಅನೇಕವಾಗಿ ನೋಡುವಂತಹ ಅದ್ವೈತವನ್ನ ನಿರಾಕರಿಸುವಂತಹ ಹಲವಾರು ಕಲೆಗಳು, ಸಿದ್ಧಾಂತಗಳು, ವಿದ್ಯೆಗಳು ಹುಟ್ಟಿಕೊಂಡಿವೆ. ಹೀಗಾಗಿ ಏಕವೆಂಬುದು ಅನೇಕವಾಗಿ ನಮಗೆ ತಿಳಿದು ಬರುತ್ತದೆ. ಆ ಅನೇಕವಾಗಿ ತಿಳಿದು ಬರುವುದಕ್ಕೆ ಕಾರಣವೇ ಭಗವಂತನು ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಈ 4 ಶ್ಲೋಕಗಳು ಈ ವಿಶ್ವದ ರಚನೆಯನ್ನು ತಿಳಿಸಲು ಭದ್ರ ಬುನಾದಿಗಳಂತಿದೆ. ಈ ಬುದ್ಧಿ ಎಂಬುದು ದುರ್ಬುದ್ಧಿ, ಸದ್ಬುದ್ಧಿ ಎಂಬುದಾಗಿ 2 ಭಾಗಗಳನ್ನಾಗಿ ಮಾಡಿ ನೋಡಬಹುದು. ಅದರ ಆಧಾರದ ಮೇಲೆಯೇ ಪರಮಾತ್ಮನು ಆಸುರಿ ಗುಣಗಳುಳ್ಳವರು ಮತ್ತು ದೈವೀ ಗುಣಗಳುಳ್ಳವರು ಎಂಬುದಾಗಿ 2 ಭಾಗವನ್ನು ತೋರಿಸುತ್ತಾನೆ. ಆಸುರಿ ಗುಣಗಳ ಉಳ್ಳವರೆಲ್ಲರೂ ಆಸುರಿ ಬುದ್ಧಿಯನ್ನು ಹೊಂದಿರುತ್ತಾರೆ. ದೈವೀ ಗುಣಗಳನ್ನು ಹೊಂದಿರುವವರು ದೈವೀ ಬುದ್ಧಿಯನ್ನು ಹೊಂದಿರುತ್ತಾರೆ. ಹೀಗೆ ಬುದ್ಧಿಯ ಕಾರಣದಿಂದಲೇ ವಿಧಗಳು, ವಿವಿಧಗಳು, ದ್ವೈತ, ವಿಶಿಷ್ಟಾದ್ವೈತ, ಅನೇಕ ವಾದಗಳು ಹುಟ್ಟಿಕೊಂಡಿರುವುದು. ಸತ್ಯವಾಗಿಯೂ ದೇವಾಸುರವೆಂಬ ಗಣಗಳಿದೆ. ದೇವತೆಗಳಿಗೆ ಸಮನಾದ ಶಕ್ತಿಯುಳ್ಳವರಾಗಿ ಅಸುರರು ಅಣ್ಣ ತಮ್ಮಂದಿರೇ ಆಗಿ ಹುಟ್ಟಿದ್ದಾರೆ.
ಹೀಗೆ ನಮ್ಮ ಪುರಾತನ ಗ್ರಂಥಗಳಲ್ಲಿ ದೇವಾಸುರರ ವಿಷಯಗಳೇ ತುಂಬಿಕೊಂಡಿದೆ. ಆನಂತರದಲ್ಲಿ ಕೃತಯುಗದಲ್ಲಿ ಎಲ್ಲವೂ ನಡೆದು ಹೋದ ಮೇಲೆ, ದೇವಲೋಕಾದಿ ಪುಣ್ಯ ಲೋಕಗಳಲ್ಲಿ ನಡೆದು ಹೋದ ಮೇಲೆ, ಭೌಗೋಳಿಕವಾಗಿ ಮನುಷ್ಯಲೋಕವೆಂಬುದಾಗಿ ಮನುಜ ಎಂಬ ಮೂರನೆಯ ಗಣವನ್ನು ದೇವ ಅಸುರ ಮಾನವ ಗಣಗಳೆಂಬುದಾಗಿ ನಮ್ಮ ಪುರಾಣಗಳಲ್ಲಿ ವಿಷಯಗಳಾಗಿ ತೆಗೆದುಕೊಂಡು ಚರ್ಚಿಸಿದ್ದಾರೆ. ಇವೆಲ್ಲವೂ ಸತ್ಯವೇ. ಏಕೆಂದರೆ ಇವೆಲ್ಲವೂ ಕಾಣದೇ ಇರುವ ಸತ್ಯಗಳು. ಮನುಜನು ಮಾತ್ರ ನಮಗೆ ಕಾಣುತ್ತಿರುವ ಸತ್ಯ. ಅದನ್ನು ನಾವು ಇಂದಿನ ಕಾಲಗಳಲ್ಲಿ ಪ್ರತಿಯೊಂದು ದೇಹದಲ್ಲಿಯೂ ದೇವನೂ ಇರುವನು, ಅಸುರನೂ ಇರುವನು. ಆ ಅಸುರ ಬುದ್ಧಿಯನ್ನು ಹೋಗಲಾಡಿಸಿಕೊಂಡರೆ ದೇವ ಬುದ್ಧಿ ಎಂಬುದು ಪ್ರಕಾಶವಾಗುತ್ತದೆ, ಕಾಣಿಸುತ್ತದೆ. ಹಾಗಾಗಿ ಎಲ್ಲವೂ ಬುದ್ಧಿಯಲ್ಲಿಯೇ ಪರಿಸಮಾಪ್ತಿಯನ್ನು ಹೊಂದುತ್ತದೆ. ಬುದ್ಧಿಯ ನಂತರದಲ್ಲಿರುವಂತಹ ಆತ್ಮವನ್ನಾಗಲಿ ಪರಮಾತ್ಮವನ್ನಾಗಲಿ ಧರ್ಮವನ್ನಾಗಲಿ ಯಾವುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹೀಗೆ ದೇಹದ ರಚನೆಯನ್ನು ನೋಡಿದಾಗ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಂತಃಕರಣ, ಪ್ರಜ್ಞೆ, ಸುಪ್ತ ಪ್ರಜ್ಞೆ, ಇಲ್ಲಿಯವರೆಗೂ ನಮಗೆ ಸಂಪೂರ್ಣವಾಗಿ ತಿಳಿಯಲ್ಪಡುವಂತಹ, ನೇರವಾಗಿ ಕಾಣಿಸಲ್ಪಡುವಂತಹ, ಅನುಭವ ವೇದ್ಯವಾಗಿರುವಂತಹ ವಿಷಯ ವಸ್ತುಗಳು. ಪ್ರಜ್ಞೆಯೇ ಕೊನೆಯಾಗಿರುವುದರಿಂದ ಇಂದಿನ ವಿಜ್ಞಾನ ಯುಗದಲ್ಲಿಯೂ ನಾವು ಎಲ್ಲವನ್ನೂ ಮೆಟೀರಿಯಲಿಸ್ಟಿಕ್, ಪ್ರಾಪಂಚಿಕವಾದಂತಹ ಜ್ಞಾನದಿಂದಲೇ ತಿಳಿದುಕೊಳ್ಳಲು ಪ್ರಯತ್ನ ಪಡುವುದರಿಂದಲೂ ಕೃಷ್ಣನು ಹೇಳಿರುವ ಈ 38ನೇ ಶ್ಲೋಕದವರೆಗಿನ ಸಕಲ ವಿಷಯ ವಸ್ತುಗಳು ಚರ್ಚಾಸ್ಪದವಾಗಿಯೇ, ಸುಪ್ತವಾಗಿಯೇ, ಗುಪ್ತವಾದಂತಹ ಜ್ಞಾನವಾಗಿಯೇ ಉಳಿದುಕೊಂಡು ಬಿಟ್ಟಿದೆ. ಆ ಕಾರಣದಿಂದ ಪರಮಾತ್ಮನು ಇದುವರೆಗೆ ಹೇಳಿರುವುದೆಲ್ಲವನ್ನು ನಾವು ಅವನ ಸ್ತರದಲ್ಲಿಯೇ ನಿಂತು ಅರ್ಥ ಮಾಡಿಕೊಳ್ಳಬೇಕು. ಅವನ ಸ್ತರದಲ್ಲಿಯೇ ನಿಂತುಕೊಳ್ಳಲಾರದೆ ಹೋದುದರಿಂದಲೇ ಬುದ್ಧರು, ಜೈನರು ಇವರುಗಳೆಲ್ಲರೂ ಅಬ್ರಹ್ಮವಾದವನ್ನೇ ಮುಖ್ಯವಾಗಿಟ್ಟುಕೊಂಡು ತಮ್ಮ ತಮ್ಮ ಪಂಥಗಳನ್ನು ಕಟ್ಟಿದ್ದಾರೆ. ಹಾಗೆಯೇ ಅಬ್ರಹ್ಮವಾದಿಗಳಾಗಿ ಭೂಗೋಳದ ಇನ್ನು ಮಿಕ್ಕೆಲ್ಲ ಭಾಗಗಳಲ್ಲಿಯೂ ತಮ್ಮ ತಮ್ಮ ಪಂಥಗಳನ್ನು ಕಟ್ಟಿಕೊಂಡು ಬೆಳೆಯಲಾರಂಭಿಸಿದ ಜನಾಂಗಗಳು ಈಗ ಬ್ರಹ್ಮವಾದವನ್ನು ಒಪ್ಪಿಕೊಳ್ಳಲಾರದೆ ಹೋಗುತ್ತಾರೆ. ಇದುವರೆಗೆ 38 ಶ್ಲೋಕಗಳಲ್ಲಿ ಹೇಳಿರುವ ವಿಷಯಗಳೆಲ್ಲವೂ ಬ್ರಹ್ಮವಾದ. ಇನ್ನು ಮುಂದೆ ಹೇಳುವಂತಹ ವಿಷಯಗಳೆಲ್ಲವೂ ಬುದ್ಧಿಯೋಗದಿಂದ, ಬುದ್ಧಿಯ ಆಧಾರದ ಮೇಲೆ ಅನೇಕವಾದ, ವೈವಿಧ್ಯಮಯವಾದ ವಾದ. ಅದಕ್ಕೆ ಕಾರಣವನ್ನು ಕೃಷ್ಣನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ಏಷಾ ತೇಭಿಹಿತೆ ಸಾಂಖ್ಯೆ ಬುದ್ಧಿ ಯೋಗೇ ತು ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ವ್ಯವಸಾಯಾತ್ಮಿಕ ಬುದ್ಧಿ. ಪರಮಾತ್ಮನು ಮೂಲ ರೂಪದಲ್ಲಿ ಭದ್ರ ಬುನಾದಿ ಎನಿಸಿರುವಂತಹ ಈ ಬುದ್ಧಿಯೋಗದಿಂದ ತಿಳಿದುಕೊಳ್ಳುವಂತಹ ಈ ವಿಶ್ವವನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡುತ್ತಿದ್ದಾನೆ. ವ್ಯವಸಾಯಾತ್ಮಿಕ ಬುದ್ಧಿ.
ಬುದ್ಧಿ ಎಂದರೆ ವ್ಯವಸಾಯಾತ್ಮಿಕವಾದದ್ದು. ಏಕೇಹ ಕುರುನಂದನ. ಏಕೇಹ ಕುರುನಂದನ ಎಂದರೆ ವೈವಿಧ್ಯಮಯವಾಗಿ ಭಿನ್ನ ಭಿನ್ನವಾಗಿ ಅನೇಕವಾಗಿರುವಂತಹ ಈ ಬುದ್ಧಿ ಅದನ್ನು ಏಕವನ್ನಾಗಿ ಮಾಡಬೇಕು. ಯಾಕೆ ಮಾಡಬೇಕು ಏಕವನ್ನಾಗಿ? ಕಾರಣವಿಷ್ಟೇ. ಇಲ್ಲಿ ಎರಡು ಗತಿ. ಬುದ್ಧಿ ವ್ಯವಸಾಯಾತ್ಮಿಕವಾಗಿಯೇ ಅನೇಕವಾಗಿಯೇ ಈ ಜಗತ್ತಿನಲ್ಲಿ ನಮಗೆ ಕಾಣಸಿಗುತ್ತದೆ. ಈ ವಿಶ್ವದಲ್ಲಿ ಪ್ರತಿಯೊಂದು ಬುದ್ಧಿಯು ಅನೇಕವಾಗಿದೆ, ವೈವಿಧ್ಯಮಯವಾಗಿದೆ. ಏಕವಾಗಿ ಮಾಡಬೇಕೆಂದರೆ ಅದನ್ನು ಏಕವಾಗಿ ಮಾಡುವುದೇ ಯೋಗ. ಆ ಯೋಗದ ಮೂಲಕ ಅಂತರಂಗದಲ್ಲಿರುವ ಬುದ್ಧಿ ಆಚೆ ಇರುವಂತಹ ಈ ಸತ್ಯ ಸತ್ವ ಸತ್ಯ ಸತ್ ದೇವರು ಧರ್ಮ ಆಚಾರಗಳೆಂಬ ವಿಷಯಗಳನ್ನು ತಿಳಿದುಕೊಳ್ಳಲು ಅಂತರಂಗ ಪ್ರವೇಶ ಮಾಡಬೇಕಾದರೆ ಅನೇಕವಾಗಿರುವಂತಹ ವಿಧ ವಿಧವಾಗಿರುವಂತಹ ಈ ವ್ಯವಸಾಯಾತ್ಮಿಕವಾಗಿರುವಂತಹ ಬುದ್ಧಿಯನ್ನು ಏಕವನ್ನಾಗಿ ಮಾಡಬೇಕು. ಈ ಬುದ್ಧಿಯನ್ನು ಏಕವನ್ನಾಗಿ ಮಾಡಿ ಅಂತರಂಗದ ಪಯಣವನ್ನು ಆರಂಭಿಸಬೇಕು. ಆಗ ಕೃಷ್ಣನು 38 ಶ್ಲೋಕಗಳಲ್ಲಿ ಹೇಳಿರುವ ವಿಷಯ ವಸ್ತುಗಳು ತಿಳಿಯುತ್ತದೆ. ಇಲ್ಲವಾದರೆ ಆ ಬುದ್ಧಿಯನ್ನು ಏಕವಾಗಿ ಮಾಡದೇ ಹೋದರೆ, ಅನೇಕವನ್ನೇ ಪರಿಗಣಿಸುವುದಾದರೆ ಅದರ ಸ್ವಭಾವವೇ ಅನೇಕ, ಅದರ ಸ್ವಭಾವವೇ ವ್ಯವಸಾಯಾತ್ಮಿಕ. ಹಾಗಾಗಿ ನಾವು ಆತ್ಮವನ್ನು ತಿಳಿದುಕೊಳ್ಳಬೇಕೆಂದರೆ ನೋಡಿ, ವ್ಯವಸಾಯಾತ್ಮಿಕ ಎಂಬುದಾಗಿಯೇ ಪರಮಾತ್ಮನು ಪದಪ್ರಯೋಗವನ್ನು ಮಾಡಿದ್ದಾನೆ. ವ್ಯವಸಾಯಾತ್ಮಿಕ ಎಂದರೆ ವ್ಯವಸಾಯಕ್ಕಾಗಿ ಉಪಯೋಗಿಸುತ್ತಿರುವಂತಹ ಈ ಆತ್ಮಶಕ್ತಿ, ಪ್ರತಿಯೊಂದು ಜೀವಾತ್ಮನೂ ಮಾಡುತ್ತಿರುವಂತಹ ಕರ್ಮಗಳು ವ್ಯವಸಾಯಾತ್ಮಿಕವಾಗಿಯೇ ಅವನ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಅಂದರೆ ಹೊರಮುಖವಾಗಿಯೇ ಇರುತ್ತದೆ ಸದಾಕಾಲವೂ ಬುದ್ಧಿ ಎಂಬುದು, ಒಳಮುಖವಾಗಿ ಇರುವುದಿಲ್ಲ. ಪ್ರತಿಯೊಂದು ದೇಹದಲ್ಲಿಯೂ ಬುದ್ಧಿಯು ತನ್ನ ಕಾರ್ಯಾರಂಭವನ್ನು ಹೊರಮುಖವಾಗಿಯೇ ಮಾಡುತ್ತದೆಯೇ ಹೊರತು ಒಳಮುಖವಾಗಿ ಹೋಗಲಾಗುವುದಿಲ್ಲ. ಕಾರಣವೇನೆಂದರೆ ಅದರ ರಚನೆಯೇ ಆ ರೀತಿ ಇದೆ. ಹಲವಾರು ಪ್ರಕಾರಗಳಲ್ಲಿ ಬುದ್ಧಿ ಎಂಬುದು ಅನಂತವಾಗಿ ಹರಡಿಕೊಂಡಿದೆ. ಬಹುಶಾಖಾಹಿ ಅನಂತಾಶ್ಚ ಬುದ್ಧಯಃ ಅವ್ಯವಸಾಯಿನಾಂ. ಬುದ್ಧಯೋ ವ್ಯವಸಾಯಿನಾಂ. ಎಲ್ಲ ಬುದ್ಧಿಗಳು ಭಿನ್ನ, ಎಲ್ಲವೂ ವ್ಯವಸಾಯಾತ್ಮಿಕ. ಅದನ್ನು ನಾವು ನೇರವಾಗಿ ಪ್ರಪಂಚದಲ್ಲಿ ನೋಡುತ್ತಲೇ ಇದ್ದೇವೆ. ಹೀಗೆ ಭಿನ್ನವಾಗಿ ವಿವಿಧ ಪ್ರಕಾರಗಳಿಂದ ವೈವಿಧ್ಯತೆಯನ್ನು ಹೊಂದಿರುವಂತಹ ಅನೇಕವಾದ ಬುದ್ಧಿಗಳು ಈ ಪ್ರಾಣಿ ಹಾಗೂ ಮನುಷ್ಯನ ಬದುಕಿನಲ್ಲಿ ಕಾಣಬರುತ್ತದೆ. ಇದನ್ನೇ ಸತ್ಯವೆಂದು ನಾವು ನಂಬಿದ್ದೇವೆ. ಹಾಗಾಗಿ 38 ಶ್ಲೋಕಗಳಲ್ಲಿ ಹೇಳಿರುವಂತಹ ಪರಮಾತ್ಮನು ನಾರಾಯಣ ತಿಳಿಸಿರುವ ಸತ್ಯಗಳ ವಿಷಯದಲ್ಲಿ ಆತ್ಮವಾಗಲಿ ಪರಮಾತ್ಮವಾಗಲಿ ಜೀವವಾಗಲಿ ಧರ್ಮ ದೇವರು ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಈ ಹಲವು ಪ್ರಕಾರಗಳಿಂದ ಒಂದು ಉದಾಹರಣೆಯನ್ನು ನೋಡಬಹುದು. ಬುದ್ಧಿ ಎಂಬುದು ಹೇಗಪ್ಪ ಇದೆ? ಈ ಮುಳ್ಳು ಹಂದಿಯ ದೇಹದೊಳಗೆ ಈ ಮುಳ್ಳುಗಳು ಹೊರಗೆ ಬಂದಿರುತ್ತದೆ. ಒಂದೊಂದು ದಿಕ್ಕಿನಲ್ಲಿ ಹೊರಗೆ ಚಾಚಿಕೊಳ್ಳುತ್ತದೆ. ಬುದ್ಧಿಯೂ ಅದೇ ರೀತಿ ಅನೇಕವಾದ ದಿಕ್ಕುಗಳಲ್ಲಿ ಚಾಚಿಕೊಂಡು ಹೊರಮುಖವಾಗಿರುವಂಥದ್ದು. ನಮ್ಮ ತಲೆಯ ಕೂದಲು ಅದೇ ರೀತಿಯಲ್ಲಿದೆ. ನಮ್ಮ ತಲೆಯ ಮೇಲಿರುವ ಕೂದಲು ಸಹಿತ ಅನೇಕ
ಅನೇಕವಾಗಿ ಅನಂತವಾಗಿದೆ. ಹಲವಾರು ದಿಕ್ಕುಗಳಿಗೆ ನಿರ್ದೇಶವನ್ನು ಮಾಡಿಕೊಳ್ಳುತ್ತಾ ಹೊರಡುತ್ತದೆ, ಬೆಳೆಯುತ್ತದೆ. ಹೀಗೆ ಬುದ್ಧಿಯೂ ಅನೇಕವಾಗಿಯೇ ಬೆಳೆಯುತ್ತದೆಯೇ ಹೊರತು ಅದು ಏಕವಾಗುವುದೇ ಇಲ್ಲ. ಅದನ್ನು ಏಕವಾಗಿಸುವ ಕಲೆಯೇ ಯೋಗ. ಯಾವ ದೇಹವನ್ನು ಸಾಂಖ್ಯದಿಂದ ಎರಡಾಗಿ ನೋಡಿದೆಯೋ ಆ ದೇಹವನ್ನು ಒಂದಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಯೋಗ ಉಂಟಾಗಲೇಬೇಕು. ಹೀಗೆ ಸಾಂಖ್ಯವನ್ನು, ಯೋಗದ ಕರ್ಮವನ್ನು ಪರಮಾತ್ಮನು ಅದರ ಅವಶ್ಯಕತೆಯನ್ನು ಇಲ್ಲಿ ವರ್ಣಿಸುತ್ತಾನೆ. ಆಧ್ಯಾತ್ಮ ದೇವರ ವಿಷಯದಲ್ಲಿ ನಮಗೆ ಬೇಡವೇ ಬೇಡವೆಂಬುದಾದರೆ ಅವನು ಬುದ್ಧಿಯನ್ನು ಏಕವಾಗಿ ಮಾಡಬೇಕೆಂಬ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಏಕೇಹ ಕುರುನಂದನ, ಆಗಷ್ಟೇ ನಿನಗೆ ಅರ್ಥವಾಗುತ್ತಪ್ಪ. ಈಗ ನಾನು 38 ಶ್ಲೋಕಗಳಲ್ಲಿ ಹೇಳಿದ ದೇವರು ಧರ್ಮ ಸತ್ಯದ ವಿಷಯಗಳಲ್ಲಿ. ಇಲ್ಲವಾದರೆ ಬಹುವಿಧವಾಗಿಯೂ ವ್ಯವಸಾಯಾತ್ಮಿಕವಾಗಿಯೂ ಇರುವಂತಹ ಈ ಬುದ್ಧಿ ಎಂಬುದು ಆತ್ಮನ ಕಡೆಗೆ ತಿರುಗುವುದೇ ಇಲ್ಲ. ಆತ್ಮನನ್ನು ತಿಳಿಯಲು ಸಾಧ್ಯವೇ ಆಗುವುದಿಲ್ಲ. ಆ ಕಾರಣದಿಂದ ಇದು ವ್ಯವಸಾಯಾತ್ಮಿಕ. ಆತ್ಮಿಕ ಎಂಬ ಪದವನ್ನು ಎಲ್ಲರೂ ಗಮನಿಸಬೇಕು. ಅದೇ ಮೂಲ. ವ್ಯವಸಾಯಾತ್ಮಿಕ ಬುದ್ಧಿ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಎಲ್ಲರೂ ವ್ಯವಸಾಯಹಿತವಾಗಿಯೇ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುವುದರಿಂದ, ಜೊತೆಗೆ ಬುದ್ಧಿಯಲ್ಲಿಯೂ ವ್ಯವಸಾಯದ ಅಂಶವೇ ತುಂಬಿರುವುದರಿಂದ ಅದು ಅನೇಕ ಪ್ರಕಾರವಾಗಿಯೂ ಬಹು ವಿಧಗಳಾಗಿಯೂ ಈ ಜಗತ್ತಿನಲ್ಲಿ ಉಂಟಾಗಿದೆ. ಹಾಗಾದರೆ ಈ ವಿಶ್ವದ ವೈವಿಧ್ಯತೆಗೆ, ಅನೇಕತೆಗೆ, ಅನಂತತೆಗೆ ಕಾರಣ ಬುದ್ಧಿ ಎಂಬುದಾಗಿ ತಿಳಿದುಕೊಂಡು ಇಂದು ಇಲ್ಲಿ ನಿಲ್ಲಿಸಿರೋಣ. ಮುಂದೆ ಬುದ್ಧಿಯ ವಿಷಯವಾಗಿ ಪರಮಾತ್ಮನು ಹೇಳಿರುವುದನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.